ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಮೊಟ್ಟೆ ಕರಿ ಮಾಡೋಣ ಅಂತ ಬನ್ನಿ, ಹೇಗೆ ಮಾಡೋದು ಅಂತ ಹೇಳ್ತೀನಿ. ತಗೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ಬಾಯ್ಲ್ ಮಾಡೋಣ, ಬೇಯಿಸ್ಕೊಳ್ಳೋಣ. ಮೊಟ್ಟೆ ಬೆಂದಿದ್ದಾಗಿದೆ, ಮುಚ್ಚಿಟ್ಟಿದ್ದೆ ಒಂದು 5 ನಿಮಿಷ ಆಗಿರಲಿ ಅಂತ. ನೋಡಿ, ಮೊಟ್ಟೆ ಚೆನ್ನಾಗಿ ಬೆಂದಿದ್ದಾವೆ. ಇದನ್ನು ಸಿಪ್ಪೆ ತೆಕ್ಕೊಳ್ಳೋಣ. ಈಗ ಇದನ್ನು ಸಿಪ್ಪೆ ತೆಗೆದು ಇಟ್ಟಿದ್ದೀನಿ. ಈಗ ಮಸಾಲಾಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಇದರಲ್ಲಿ ಮೆಂತ್ಯ ಮತ್ತು ಪುದೀನ, ಕೊತ್ತಂಬರಿ ಇದೆ. ಮೆಂತ್ಯನ ಹಾಗೆ ಇಟ್ಟು ಕೊತ್ತಂಬರಿನ ಮತ್ತು ಪುದೀನನ ರುಬ್ಬಕ್ಕೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನೀಟಾಗಿ ಟೊಮೊಟೊ ಈರುಳ್ಳಿ ಎಲ್ಲ ವಾಶ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ ಬನ್ನಿ. ಕೊತ್ತಂಬರಿ ಮತ್ತು ಪುದೀನನೂ ವಾಶ್ ಮಾಡಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಏನಂತ ಉಳಿದಿದ್ದಂಥ ಮಸಾಲ ಸಹ ಅದಕ್ಕೆ ಎಲ್ಲನೂ ಸೇರಿಸಿ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೀಟಾಗಿ ಮಸಾಲಾನ ರುಬ್ಕೊಳ್ಳೋಣ. ನೋಡಿ, ಈಗ ಮಸಾಲಾನ ರುಬ್ಬಿದ್ದಾಗಿದೆ. ಸ್ಟವ್ ಮೇಲೆ ಬಾಣಲೆ ಇಟ್ಟು ಅದಕ್ಕೆ 1-2 ಸ್ಪೂನ್ ಆಯಿಲು, ಸೋಂಪು ಮತ್ತು ಒಂದು ಪಲಾವ್ ಎಲೆ ಹಾಕೋಣ. ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಮೆಂತ್ಯ ಸೊಪ್ಪು ಹಾಕಿ ನೀಟಾಗಿ ಸ್ವಲ್ಪ ಫ್ರೈ ಮಾಡೋಣ. ಅದಾದಮೇಲೆ ಅದಕ್ಕೆ ರುಬ್ಕೊಂಡಿರೋ ಅಂಥ ಮಸಾಲಾನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀಟಾಗಿ ಅದಕ್ಕೆ ಲಿಡ್ನ ಕ್ಲೋಸ್ ಮಾಡೋಣ. ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಚೆನ್ನಾಗಿ ಕುದಿ ಬಂದಮೇಲೆ ನೋಡಿ ತೆಗೆದಿದ್ದೀನಿ, ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ಮೊಟ್ಟೆನ ಸ್ವಲ್ಪ ಅದರಿಂದ ಏನಾದ್ರು ಚುಚ್ಕೊಂಡ್ರೆ ಅದು ಒಳಗೆ ಮಸಾಲೆಗಳು ಹೋಗಲಿ ಅಂತ, ಹಂಗಾಗಿ ಚುಚ್ಕೊಂಡ್ಬಿಟ್ಟು ಅದನ್ನು ಮಸಾಲೆ ಒಳಗಡೆ ಮೊಟ್ಟೆಗಳನ್ನ ಹಾಕೋಣ. ಮೊಟ್ಟೆಗಳನ್ನ ನೀಟಾಗಿ ಹಾಕಿಬಿಟ್ಟು ನೀಟಾಗಿ ಅದಕ್ಕೆ ಮಸಾಲ ಎಲ್ಲ ಫುಲ್ಲು ಮಿಕ್ಸ್ ಮಾಡೋಣ. ನೋಡಿ, ಮೊಟ್ಟೆ ಹಾಕಿಬಿಟ್ಟು ನೀಟಾಗಿ ಮಸಾಲಾನ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮತ್ತೆ ಹಾಗೇ ಲೋ ಫ್ಲೇಮಲ್ಲೇ ಇರಲಿ, ತುಂಬ ಹೈ ಫ್ಲೇಮ್ ಏನು ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಬೇಕಿದ್ರೆ. ಅದು ನೀಟಾಗಿ ಕ್ಲೋಸ್ ಮಾಡಿ ಮತ್ತೆ ಲಿಡ್ನ ಒಂದು 5 ನಿಮಿಷ ಬಿಟ್ಬಿಡೋಣ. ಆವಾಗ ಮೊಟ್ಟೆಗಳೆಲ್ಲ ಚೆನ್ನಾಗಿ ಅದ್ರ ಮಸಾಲಾನ ಹೀರ್ಕೊಂಡಿರ್ತವೆ. ನೋಡಿ, ಮುಚ್ಚಿದ್ದೀನಿ. ಇವಾಗ ತೆಗೆದೆ 5 ನಿಮಿಷ ಆದಮೇಲೆ ಮೊಟ್ಟೆ ಎಲ್ಲ ನೀಟಾಗಿ ಗ್ರೇವಿನ ಹೀರ್ಕೊಂಡಿದೆ. ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡೋಣ. ನೀಟಾಗಿ ಮಿಕ್ಸ್ ಆಗಿ ಮತ್ತೆ ಒಂದು 5 ನಿಮಿಷ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಮುಚ್ಚಿಟ್ರೆ ಅದು ನೀಟಾಗಿ ಫ್ರೈ ಆಗುತ್ತೆ. ತೆಗೆದು ಎಷ್ಟು ಬೇಕು ಸ್ವಲ್ಪ ಸುಮ್ಮನೆ ಕೊತ್ತಂಬರಿ ಟೇಸ್ಟಿಗೆ ಉದುರಿಸ್ಕೊಳ್ಳೋಣ. ನೋಡಿ, ಇವಾಗ ರೆಡಿ ಆಯಿತು ಮೊಟ್ಟೆ ಕರಿ. ರೊಟ್ಟಿ ಜೊತೆ ಮೊಟ್ಟೆ ಕರಿ ಸೂಪರ್. ಇದನ್ನೊಂದು ಸರಿ ಮಾಡಿಕೊಂಡು ತಿಂದು ನೋಡಿ ಹೇಗಿದೆ ಹೇಳಿ.